ತಂದೆಯವರ ಆಶೀರ್ವಾದ ತಗೊಳ್ಳಿ. 100 ಕಾಲ ಸುಖವಾಗಿ ಬಾಳಿ. ಕೃಷ್ಣಮೂರ್ತಿ ಅಣ್ಣ, ನಮ್ಮ ಕುಟುಂಬದ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮದುವೆ ನಮ್ಮೂರಲ್ಲೇ ನಡೆಯುತ್ತೆ. 2 ದಿನ ಮುಂಚೆನೇ ನಾವು ಹೊರಡಬೇಕು. ಅದಕ್ಕೆಲ್ಲ ನೀವು ತಯಾರಿ ಮಾಡ್ಕೊಳ್ಳಿ. ಹಾಗೆ ಆಗ್ಲಮ್ಮ. ಅಮ್ಮ ರಾಧಿಕಾ, ಇನ್ನು ನೀನು ನಮ್ಮ ಸೊಸೆ ಆದ ಹಾಗೆ. ಏನಪ್ಪ, ಯಾರು ನೀನು? ಯಾರು ಬೇಕಿತ್ತು? ಅಪ್ಪ, ಅವ್ರು ನನ್ನ ಫ್ರೆಂಡ್. ಹೌದಾ, ಬಾಪ. ಪರವಾಗಿಲ್ಲ ಸರ್, ನಾನು ಹೊರಗಡೆನೇ ವೆಯ್ಟ್ ಮಾಡ್ತೀನಿ. ಅಣ್ಣ, ಇನ್ನ ಹೊರಡ್ತೀವಿ. ಹಾ, ನಮಸ್ಕಾರ. ಒಳ್ಳೇದು. ಬರ್ತೀವಿ. ಹಾ, ನಾವು ಬರ್ತೀವಿ. ನಡೀರಿ. ಅಷ್ಟೆಲ್ಲ ಪ್ರೀತಿಸಿದ ಅಮರ್ನ ಬಿಟ್ಟು ನೀನು ಬೇರೆಯವ್ರನ್ನ ಮದುವೆ ಆಗ್ತಿದ್ಯಾ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ ರಾಧಿಕಾ. ನಾವು ಮೆಡಿಕಲ್ ಓದ್ತಿದ್ದೀವಿ ಸಾಯಿ. ಡಾಕ್ಟರ್ ಆದಮೇಲೆ ಟ್ರೀಟ್ಮೆಂಟ್ ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಪ್ರಾಣ ಮೇಲಿರೋನ್ ದಯೆ ಮೇಲಿರುತ್ತೆ. ಜೀವನ ಕೂಡ ಹಾಗೆ. ಪ್ರೀತಿಸೋದು ಮಾತ್ರ ನಾವು ಮಾಡೋಕ್ಕಾಗೋದು. ಆದ್ರೆ ಮದುವೆ ದೇವ್ರ ನಿರ್ಣಯದ ಹಾಗೆ ನಡೆಯುತ್ತೆ. ನಿಮ್ಮಿಬ್ರು ಪ್ರೀತಿ ನೋಡಿ, ನಿಮ್ಮಿಬ್ರದ್ದು ಡಿವೈನ್ ಲವ್ ಅಂತ ನಾವೆಲ್ಲ ತುಂಬ ಸಂತೋಷ ಪಟ್ಟಿದ್ವಿ. ಅವನ್ನ ನೀನು ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ರಾಧಿಕಾ. ಆ ಪ್ರೀತಿ ಬೇಡ ಅಂತ ನೀನು ಬೇರೆಯವ್ರನ್ನ ಮದುವೆ ಆಗೋಕೆ ತಯಾರಾಗ್ತಿದ್ಯಾ ಅಂದರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಇಲ್ಲದೇ ಇದ್ರೆ ಇಂಥ ತ್ಯಾಗ ಮಾಡಲ್ಲ. ಅಷ್ಟಕ್ಕೂ ನೀನು ಎಂಥ ನೋವು ಅನುಭವಿಸ್ತಿದ್ಯಾ ಅಂತ ನಿನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ. ನನ್ನ ನಿರ್ಧಾರದ ಹಿಂದಿರೋ ಕಾರಣ ಏನೇ ಇದ್ರು ಅದಕ್ಕೆ ನಾನು ಬದ್ಧಳಾಗಿರ್ತೀನಿ. ನನಗೆ ಮತ್ಯಾವ ಆಲೋಚನೆನೂ ಇಲ್ಲ, ಬರಲ್ಲ. ಅಮರ್ನ ನೀನೇ ಹುಷಾರಾಗಿ ನೋಡ್ಕೋಬೇಕು. ಅವನಿಗೆ ಸಮಾಧಾನ ಮಾಡಿ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಬೇಕು. ಸರಿ ರಾಧಿಕಾ, ಎಲ್ಲ ಪ್ರೀತಿನೂ ಸಕ್ಸಸ್ ಆಗಬೇಕು ಅಂತೇನಿಲ್ವಲ್ಲ. ನೀನು ಹುಷಾರು. ಬಾಯ್.
ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ಅಮರ್, ನಿನ್ನ ಪವಿತ್ರ ಪ್ರೀತಿನ ದೇವ್ರು ಯಾಕೋ ಸಾಯಿಸ್ತಾ ಇದ್ದಾನೆ? ನಿನಗೆ ಪ್ರಜ್ಞೆ ಬರೋ ಅಷ್ಟರಲ್ಲಿ ರಾಧಿಕಾ ಇನ್ಯಾರ್ದೋ ಹೆಂಡತಿ ಆಗಿರ್ತಾಳೋ ಏನೋ. ಇದರಲ್ಲಿ ರಾಧಿಕಾದೇನೂ ತಪ್ಪಿಲ್ಲ ಕಣೋ. ಅವಳ ಫ್ಯಾಮಿಲಿಗೋಸ್ಕರ ನಿನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ. ನಿನ್ನ ದೂರ ಮಾಡ್ತಿದ್ದೀನಿ ಅನ್ನೋ ಬೇಜಾರು ರಾಧಿಕಾ ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆಯೋ. ಫ್ರೆಂಡ್ಸ್ ಆಗಿ ನಿನ್ನ ಜೊತೆ ಇದ್ರೂ ನಿನ್ನ ಪ್ರೀತಿನ ಗೆಲ್ಸಕ್ಕಾಗ್ಲಿಲ್ಲ ಕಣೋ. ನಮ್ಮನ್ನ ಕ್ಷಮಿಸ್ಬೇಡೋ. ಕೈಲಾಶ್, ಏನಾಯ್ತಪ್ಪ? ನಾನಂದ್ರೆ ನಿನಗೆ ಯಾಕಮ್ಮ ಅಷ್ಟಿಷ್ಟ? ಅದೇನ್ ಪ್ರಶ್ನೆ ಕಂದ? ಒಬ್ಬ ತಾಯಿಗೆ ತನ್ನ ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ಇರುತ್ತಾ? ಯಾವ ತಾಯಿಗಾದ್ರೂ ಮಕ್ಕಳ ಮೇಲೆ ತೋರ್ಸೋ ಪ್ರೀತಿ ವಿಷಯದಲ್ಲಿ ಅಷ್ಟು ಪ್ರೀತಿ ಇರಬೇಕು, ಇಷ್ಟೇ ಪ್ರೀತಿ ಇರಬೇಕು ಅಂತ ಯಾವ ಅಳ್ತೇನೂ ಇರಲ್ಲ ಕೈಲಾಶ್. ಅಮ್ಮನ ಮನ್ಸಲ್ಲಿ ಮಕ್ಕಳು ಯಾವಾಗ್ಲೂ ಇರ್ತಾರೆ. ಮಕ್ಕಳ ಸಂತೋಷ ಕ್ಷೇಮಕ್ಕೋಸ್ಕರ ಆ ತಾಯಿ ಯಾವಾಗ್ಲೂ ಆಲೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಮ್ಮ, ನನ್ನ ಮೇಲೆ ನೀನು ತಾಯಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತಿದ್ಯಾ ಅನ್ನಿಸ್ತಿದೆ. ನಿನ್ನ ಹೊಟ್ಟೆಲ್ ಹುಟ್ಟಿದ ಒಂದೇ ಕಾರಣಕ್ಕೆ ನೀನು ನನಗೋಸ್ಕರ ಪ್ರತಿ ಕ್ಷಣ ಇಷ್ಟೆಲ್ಲ ಹೋರಾಡ್ಬೇಕಾ ಅಮ್ಮ? ನಾನು ಚಿಕ್ಕೋನಿದ್ದಾಗಿಂದ ನೋಡ್ತಿದ್ದೀನಿ, ನನ್ನ ಮೇಲೆ ನಿಮಗೆ ಸಣ್ಣ ಕೋಪ ಆಗಲಿ ದ್ವೇಷ ಆಗಲಿ ಒಂದು ಸಣ್ಣ ಅಸಹನೆ ಸಹ ಹುಟ್ಟಿಲ್ಲ. ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದೀರಾ. ಚಿಕ್ಕೋನಿದ್ದಾಗ ನಾನೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂದರೆ ನೀವಾಗ ನನ್ನ ತಿದ್ದಿದ ರೀತಿನೇ ಇವತ್ತಿನ ನನ್ನ ಯಶಸ್ಸಿಗೆ ಕಾರಣ ಅಮ್ಮ. ನಾನು ತಪ್ಪು ಮಾಡಿದ್ರೆ ನನ್ನ ಮನ್ಸಿಗೆ ನೋವಾಗದೆ ಇರೋ ಥರ ಅದನ್ನು ಸರಿ ಮಾಡೋ ರೀತಿ ಅದ್ಭುತ ಅಮ್ಮ. ನಂಗೆ ತಿಳುವಳಿಕೆ ಬಂದಾಗ್ಲಿಂದ ಹಸುವಂದ್ರೆ ಏನು ಗೊತ್ತಿಲ್ದಿರೋ ಹಾಗೆ ಬೆಳೆಸಿದ್ದೀರಾ. ಚಿಕ್ಕವನಿದ್ದಾಗಿಂದ ನನ್ನ ಪಾದಗಳಿಗೆ ಏನೂ ಆಗದೆ ಇರೋ ಹಾಗೆ ಕೈಯಲ್ಲಿಟ್ಕೊಂಡು ಸುಡೋ ಬಿಸಿಲಿಗೆ ನಂಗೆ ಏನೂ ಆಗದೆ ಇರೋ ಹಾಗೆ ಗೊಬ್ಬೆ ಕಟ್ಟಿ, ನಾನು ತಪ್ಪು ಹೆಜ್ಜೆ ಇಡದೆ ಇರೋ ಹಾಗೆ, ತಪ್ಪು ದಾರಿ ಹಿಡಿದೇ ಇರೋ ಹಾಗೆ, ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗ್ದಿರೋ ಹಾಗೆ ನೀವು ನನ್ನ ಜೀವನನ ತಿದ್ದಿ ತೀಡಿ ಇಷ್ಟು ದೊಡ್ಡವನಾಗಿ ಮಾಡಿದ್ದೀರಾ. ನನ್ನ ಫ್ಯೂಚರ್ನ ಬಂಗಾರ ಮಾಡಿದ್ದೀರಾ ಅಮ್ಮ. ದೊಡ್ಡೋರ ಹತ್ರ ಗೌರವದಿಂದ ಮಾತಾಡ್ಬೇಕನ್ನೋದನ್ನ ಕಲಿಸಿದ್ದೀರಾ. ನನ್ನ ಜೊತೆಯಲ್ಲಿದ್ದೋರ್ ಜೊತೆ, ನನಗಿಂತ ಚಿಕ್ಕೋರ್ ಜೊತೆ ಹೇಗೆ ಅಭಿಮಾನದಿಂದ ಮಿಂಗಲ್ ಆಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ಒಬ್ಬ ಗುರುವಾಗಿದ್ದು
ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡಿಸಿದ್ದೀರಾ. ಆಫೀಸಲ್ಲಿ ಪ್ರೆಷರ್ ಇದ್ದಾಗ ಹೇಗೆ ತಡ್ಕೋಬೇಕು ಅಂತ ಕಲಿಸಿದ್ದೀರಾ. ಇದೆಲ್ಲ ಒಂದು ಕಡೆ ಆದರೆ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನೀವು ಪಡ್ತಿರೋ ಕಷ್ಟ, ವೇದನೆ, ಮುಂದೆ ಬರೋ ನನ್ನ ಹೆಂಡತಿ ಸಲುವಾಗಿ ನೀವು ಮಾಡ್ತಿರೋ ಹುಡುಕಾಟ, ತೋರಿಸ್ತಿರೋ ಶ್ರದ್ಧೆ, ಮುಖ್ಯವಾಗಿ ನಿಮ್ಮ ಮಾತನ್ನ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಗೊತ್ತಿದ್ರು ನಮ್ಮ ಸ್ಟೇಟಸ್ಗೆ ಸರಿ ಹೋಗೋ ಹುಡುಗಿನೇ ಸೊಸೆಯಾಗಿ ಬರಬೇಕು ಅಂತ ಪಟ್ಟು ಹಿಡಿದೆ. ನನಗಿಷ್ಟ ಆಗಿರೋ ಹುಡುಗಿನ, ಒಂದೊಳ್ಳೆ ಫ್ಯಾಮಿಲಿಲಿ ಬೆಳೆದಿರೋ ಹುಡುಗಿನ, ಗುಣವಂತಳನ್ನ ನನಗೆ ಹೆಂಡತಿಯಾಗಿ ಮಾಡಬೇಕು ಅಂತ ನೀವೆಷ್ಟು ಪೂಜೆ ಮಾಡಿದಿರೋ, ಎಷ್ಟು ವ್ರತಗಳನ್ನ ಮಾಡಿದಿರೋ. ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬರಬಾರ್ದು ಅಂತ ಎಷ್ಟು ಜನ ಜ್ಯೋತಿಷಿಗಳನ್ನ ಭೇಟಿ ಮಾಡಿದಿರ ಅಂತ ನನಗೆ ಗೊತ್ತಮ್ಮ. ನಾನು ಸಣ್ಣ ನೋವು ಕೂಡ ಅನುಭವಿಸೋ ಅವಕಾಶನ ಕೊಡದೆ ಹೂವಿನ ಹಾಗೆ ನನ್ನನ್ನು ಬೆಳೆಸಿದ್ದಕ್ಕೆ ನಿನಗೆ ಜನ್ಮ ಜನ್ಮದಲ್ಲೂ ಋಣಿಯಾಗಿರ್ತೀನಮ್ಮ. ಅಯ್ಯೋ ಕೈಲಾಶ್, ಇದಳು ಪ್ರತಿ ತಾಯಿ ಆದರ್ಶವಾಗಿ ತಗೊಳ್ಳೋ ರೀತಿಲಿ ನೀವು ನನ್ನನ್ನು ಬೆಳೆಸಿದ್ದೀರಾ. ನಿನ್ನ ಬೆಳೆಸಿದ ರೀತಿ ತುಂಬಾ ಅದ್ಭುತ ಅಂತ ಎಲ್ರೂ ನನ್ನ ಹೊಗಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ನಿನ್ನ ಬೆಳವಣಿಗೆನ ಎಲ್ರೂ ಮೆಚ್ಕೊಳ್ತಾ ಇದ್ರೆ ನನಗೆ ತುಂಬಾ ಗರ್ವ ಅನ್ನಿಸ್ತಿತ್ತು. ನಿನ್ನ ಹೀಗೆ ತೀಡಿ ತಿದ್ದೋದು ತಾಯಿಯಾಗಿ ನಾನ್ ತೋರ್ಸೋ ಪ್ರೀತಿ ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿ ಕೂಡ. ನಮ್ಮಪ್ಪ ದೂರ ಆದ್ರು ಅಂತ ಹೆಂಗಸ್ರೊಬ್ಳೆ ಮಗನ್ನ ಹೇಗೆ ಬೆಳೆಸ್ತಾಳೋ ಅಂತ ತಲೆಗೊಂದು ಮಾತಾಡ್ತಿದ್ರೆ ರಾಧಿಕಾ, ಅಕ್ಷರ, ಬಾ ಕೂತ್ಕೋ. ಪರವಾಗಿಲ್ಲ, ನಾನು ವಿಜಯನಗರಕ್ಕೆ ಹೊರಡ್ತಾ ಇದ್ದೀನಿ. ನಿಂಗೆ ಹೇಳಿ ಹೋಗೋಣ ಅಂತ ಬಂದೆ. 4 ದಿನದಲ್ಲಿ ನನ್ನ ಮದ್ವೆ ಇರುವಾಗ ಹೋಗ್ತೀನಿ ಅಂತೀಯಲ್ಲೇ? ನನ್ನ ಮದ್ವೆ ಮುಗಿಸ್ಕೊಂಡು ಹೋಗು. ಇಲ್ಲ ರಾಧಿಕಾ, ಆಫೀಷಿಯಲ್ ಪ್ರೋಗ್ರಾಮ್ಸ್ ತುಂಬಾ ಪೆಂಡಿಂಗ್ ಇದೆ, ಹೋಗ್ಲೇಬೇಕು. ಸಾಧ್ಯ ಆದ್ರೆ ಮದ್ವೆಗೆ ತಪ್ಪದೇ ಬರ್ತೀನಿ ಕಣೆ. ಆದ್ರೆ ಹೋಗಕ್ ಮುಂಚೆ ಒಂದ್ ಮಾತು.
ಹಾಸ್ಪಿಟಲ್ಗೆ ಹೋಗಿ ಅಮರ್ನ ನೋಡ್ಕೊಂಡ್ ಬಂದೆ. ಡಾಕ್ಟರ್ ಹತ್ರನೂ ಮಾತಾಡ್ದೆ. ಅವನ್ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಆದ್ರೆ ಪ್ರಜ್ಞೆ ಬಂದ್ಮೇಲೆ ಅಮರ್ ಜೀವನದಲ್ಲಿ ನೀನ್ ಯಾವತ್ತೂ ಇರಲ್ಲ ಅಂತ ಗೊತ್ತಾದ್ರೆ ರಾಮನ್ ತರ ಇರ್ಬೇಕಾದೋನು ರಾವಣ ಆಗ್ತಾನೇನೋ ಅಂತ ಭಯ ಆಗ್ತಿದೆ ಕಣೆ. ಇಲ್ಲ ಅಕ್ಷರ, ಅಮರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಖಂಡಿತವಾಗ್ಲೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ ಅನ್ನೋ ಧೈರ್ಯ ನನಗಿದೆ. ನಿನ್ನ ಅರ್ಥ ಮಾಡ್ಕೋತಾನೆ, ನಿನ್ನೆ ನಂಬ್ತಾನೆ, ನಿನ್ನೆಗೋಸ್ಕರನೇ ಬದುಕ್ತಿದ್ದಾನೆ. ಅವಶ್ಯಕತೆ ಬಿದ್ರೆ ನಿಂಗೋಸ್ಕರ ಸಾಯ್ತಾನೆ ಕೂಡ. ನನ್ನಿಂದ ನಿನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಒಂದ್ಸಲ ನೋಡಬೇಕು ರಾಧಿಕಾ. ನಿನ್ನ ಅಷ್ಟು ಆರಾಧಿಸ್ತಿರೋ ಅಮರ್ ತನ್ನ ಉಸಿರು ಅನ್ಕೊಂಡಿರೋಳ್ನ ಇನ್ಯಾರೋ ಮದ್ವೆ ಆಗ್ತಿದ್ರೆ ನೋಡ್ಕೊಂಡು ಸುಮ್ನಿರ್ತಾನ ಅನ್ನೋದೇ ನನ್ನ ಅನುಮಾನ ಕಣೆ. ಅಂದ್ರೆ ಏನ್ ಮಾಡ್ತಾನೆ ಅಂತ ನೀನ್ ಹೇಳ್ತಿರೋದು? ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ನೀನ್ ಮದುವೆ ಆಗ್ತಿರೋ ಹುಡುಗನಿಗೆ ಅವನೇನಾದ್ರೂ ತೊಂದರೆ ಕೊಟ್ರೆ ಅಮರ್ ಹಾಗ್ ಮಾಡ್ತಾನೆ ಅಂತ ನನಗೆ ಅನಿಸ್ತಿಲ್ಲ. ನಿಮ್ಮಪ್ಪನಿಗೋಸ್ಕರ ನಿನ್ ಜೀವನನ ನೀನ್ ತ್ಯಾಗ ಮಾಡಿರೋಷ್ಟು ಈಸಿಯಾಗಿ ಅಮರ್ ನಿನ್ನ ಬೇರೆಯವ್ರಿಗೆ ತ್ಯಾಗ ಮಾಡಲ್ಲ ರಾಧಿಕಾ. ಯಾಕೆಂದ್ರೆ ಅವನ್ ಪ್ರತಿ ಉಸಿರಲ್ಲೂ ನಿನ್ ಪ್ರೀತಿನೇ ಜೀವಿಸ್ತಾ ಇದೆ ಕಣೆ. ಪ್ಲೀಸ್ ರಾಧಿಕಾ, ಪ್ಲೀಸ್ ರಾಧಿಕಾ, ನಿನ್ನ ಒಂದ್ಸಲ ನೋಡಬೇಕು. ಅವನ್ ರಕ್ತದ ಪ್ರತಿ ಕಣ ಕಣದಲ್ಲೂ ನಿನ್ನ ಪ್ರೀತಿನೇ ತುಂಬ ಹೋಗಿದೆ. ಒಂದ್ಸಲ ನಿನ್ನ ನೋಡಬೇಕು ರಾಧಿಕಾ. ಪ್ರಪಂಚನೇ ತಲೆ ಕೆಳಗಾದ್ರೂ ಆ ಪ್ರೀತಿಗೆ ನೀನ್ ದ್ರೋಹ ಮಾಡಲ್ಲ ಅಂತ ಅವನ್ ಬಲವಾಗಿ ನಂಬಿದಾನೆ. ನನ್ನ ಪಾಲಿಗೆ ನೀನು ಇಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ಆ ನಂಬಿಕೆಗೆ ನೀನ್ ಮೋಸ ಮಾಡ್ತಿದ್ಯಾ ಅಂತ ಆ ದೇವ್ರೆ ಕೆಳಗಿಳಿದ್ ಬಂದ್ ಹೇಳಿದ್ರು ಅವನ್ ನಂಬಲ್ಲ. ನೀನಂದ್ರೆ ಅವನಿಗಷ್ಟಿಷ್ಟ. ಯಾರು ನಿಂಗ್ ತಲೆಗ್ ತುಂಬಿಸಿ ಮದ್ವೆ ಮಾಡಿಸ್ತಿದ್ದಾರೆ ಅನ್ಕೋತಾನೆ. ಆ ಕೋಪದಲ್ಲಿ ನೀನು ಮದ್ವೆ ಆಗೋ ಹುಡುಗನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ನಂಗ್ ಭಯ ಆಗ್ತಿದೆ. ಸಾಹೇಬ್ರೆ. ಹಲೋ ಪ್ರಿಯಾ ಅವ್ರೆ, ನಿಮ್ ತಂದೆ ಇದ್ದಾರಾ? ಅಕ್ಕನ್ ಬಗ್ಗೆ ಕೇಳೋಕೆ ಸಂಕೋಚ ಆಗಿ ಅಪ್ಪನ್ ಕೇಳ್ತಿದ್ದಾರೆ ಅನ್ಸುತ್ತೆ. ಅಕ್ಕ ಅಕ್ಕ ಮೇಲಿದ್ದಾಳೆ, ಹೋಗಿ. ಅಯ್ಯೋ, ರಾಧಿಕಾ ಅವ್ರ ಬಗ್ಗೆ ಅಕ್ಕನ್ ನೋಡಕ್ ಬಂದ್ರಿ, ಅದನ್ ಹೇಳೋಕ್ ಸಂಕೋಚ ಮಾಡ್ಕೋತಿದ್ದೀರಾ? ನಂಗೊತ್ತು ಸಾಹೇಬ್ರೆ, ಹೋಗಿ ಮೇಲ್ಗಡೆ ಹೋಗಿ ಅಕ್ಕಂಗ್ ಸರ್ಪ್ರೈಸ್ ಕೊಡಿ. ಅಯ್ಯೋ ಹಾಗೆಲ್ಲ ಏನಿಲ್ಲ. ಮೊದ್ಲು ಅಕ್ಕನ ಹತ್ರ ಮಾತಾಡ್ ಬನ್ನಿ, ಆಮೇಲೆ ನಿಧಾನಕ್ಕೆ ಅಪ್ಪನ್ ಜೊತೆ ಮಾತಾಡ್ಬೋದು. ಹೋಗಿ.
ಚೆನ್ನಾಗಿರಲ್ವೇನೋ ಅಂತ. ಇದು ನಿಮ್ ಮಾವನ್ ಮನೆ, ಅಕ್ಕ ನಿಮ್ ಹೆಂಡತಿ ಆಗೋಳು. ಹ್ಯಾಪಿಯಾಗಿ ಹೋಗಿ ಅ, ಹೋಗಿ ಸಾಹೇಬ್ರೆ. ಸರಿ. ನಾನು ಎಷ್ಟೇ ಹೇಳಿದ್ರು ಯಾಕೆ ಅಮರ್ನ ನನ್ನ ಒಂದ್ ಮಾಡ್ಬೇಕು ಅಂತ ಹೋರಾಡ್ತಿದ್ಯಾ ಅಕ್ಷರ? ಇನ್ನದು ಆಗ್ತಾ ಇರೋ ಕೆಲ್ಸ. ಹಾಗ್ಯಾಕೆ ಅನ್ಕೋಬೇಕು?